ಕಡಿಮೆ ಆದಾಗ ಆ ಲಿಂಗು ಶೇಪ್ ಚೇಂಜ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಹೇಳ್ತೀವಿ ಲಾ, ನೇಚರ್ಸ್ ಲಾ. ಈ ನೇಚರ್ಸ್ ಲಾ ಇಸ್ ಎ ವೇರಿಯಬಲ್ ಥಿಂಗ್. ಈ ಪ್ರಕೃತಿ ನಿಯಮ ಅದಷ್ಟಕ್ಕೆ ಹಾಗೆ ಅಲ್ಲಿ ಹಾಗಿದೆ. ಯಾಕೆಂದ್ರೆ ಆ ಸ್ಪೀಡಲ್ಲಿ ಸುತ್ತೋವಾಗ ಈ ಲಾ ಬದಲಾಗತ್ತೆ, ಅದರ ಸ್ಪೀಡ್ ಬದಲಾದಾಗ. ಸೊ ನೇಚರ್ಸ್ ಲಾ, ಪ್ರಕೃತಿ ನಿಯಮ, ಅದಕ್ಕೆ ನಿಯಮ ಇಲ್ಲ, ನಿಯಮ ಬದಲಾಗುತ್ತೆ. ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯಾವ ಯಾವ ಕಂಡೀಷನ್ ಇಲ್ಲಿ 4 ಇದೆ, 4 ಪಾಯಿಂಟ್ಸ್ ಇದೆ, ಆಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಈಗ ಇದು ಬಹಳ ಗಮನ ಕೊಟ್ಟು ನೀವು ನೋಡಬೇಕು. ಇದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಕ್ವಶನ್ಸ್ ಈಗ ಇದಕ್ಕೆ ಸಂಬಂಧಪಟ್ಟಾಗ ಏನಿದ್ರೆ ಈಗ ಇಲ್ಲಿ ಕೇಳಬೇಕು. ಓಕೆ, ಇದೀಗ ವೆರಿ ಸ್ವಲ್ಪನೇ ವ್ಯತ್ಯಾಸ ಆದಾಗ ಶೇಪ್ಸ್ ಚೇಂಜ್, ಆ ಶೇಪ್ಸ್ಗೆ ಅರ್ಥ ಇದೆ, ಉಪಯೋಗ ಇದೆ. ನಾವು ಅಳವಡಿಸ್ಕೊಳ್ಬೇಕಾದ್ರೆ, ಬಳಸ್ಕೊಳ್ಬೇಕಾದ್ರೆ ಈ ಕಾಮನ್ ಸೆನ್ಸ್, ಈ ಲಾ, ಈ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹರಿಕತೆ ಕ್ಲಾಸ್ ಅಲ್ಲ, ಮ್ಯಾಜಿಕ್ ಕ್ಲಾಸ್ ಅಲ್ಲ, ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗತ್ತಾ? ನಮ್ಮ ಮನೇಲಿ ಬೇಕಾದ್ರೆ ಹೋಗಿ ಮಾಡ್ಬೋದು, ಇನ್ನೊಂದು ಸರ್ತಿ ಎಕ್ಸ್ಪೆರಿಮೆಂಟ್. ಇದು ಅರ್ಥ ಆಗದೆ ಹೋದೆ ಹೆಂಗೆ, ಇದು ಹೆಂಗೆ ಇದಿಲ್ವಲ್ಲ ಮನೇಲಿ ಮಾಡಕ್ಕೆ ಎಕ್ಸ್ಪೆರಿಮೆಂಟ್ ಸಿಗುತ್ತೆ. ಡೋಂಟ್ ವರಿ, ಫ್ಯಾನ್ ರೆಗ್ಯುಲೇಟರ್ ಇದೆ ಅಲ್ವಾ, 200 ರೂಪಾಯಿ ಸಿಗುತ್ತೆ. ಒಂದು ಬಾಕ್ಸ್ಗೆ ಇದು ಮಾಡಿಕೊಂಡ್ರೆ 250 ರೂಪಾಯಿ, 350 ರೂಪಾಯಿ ಖರ್ಚು ಮಾಡಿದ್ರೆ ಇಂಥದ್ದು ನೀವು ಮನೇಲಿ ಮಾಡಿಕೊಂಡು ವರ್ಷ ಪೂರ್ತಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಇರ್ಬೋದು. ಕೃಷ್ಣ